ಹಾಯ್ ಹಲೋ ನಮಸ್ತೆ. ನಾವಿವತ್ತು ಚಿತ್ರಾನ್ನ ಮಾಡ್ಕೊತಾ ಇದ್ದೀನಿ ಸಿಂಪಲಾಗಿ. ಯೂಶ್ವಲಿ ದೇವಸ್ಥಾನದಲ್ಲೆಲ್ಲ ಟೆಂಪಲಲ್ಲೆಲ್ಲ ನಮಗೆ ಪ್ರಸಾದ ಅಂತ ಕೊಡ್ತಾರೆ, ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಅದನ್ನು ಮನೆಯಲ್ಲೇ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಬಾಣಲಿಗೆ ಫಸ್ಟು ಸಾಸಿವೆ ಮತ್ತು ಕಡಲೆಬೀಜ ಕಡಲೆಬೇಳೆ ಎಲ್ಲ ಹಾಕ್ಕೊಂಡು ಸ್ವಲ್ಪ ಹುರ್ಕೊಳ್ಳಿ. ಇದಾದಮೇಲೆ ಇದಕ್ಕೆ ಹಸಿರು ಮೆಣಸಿನ್ಕಾಯಿ ಮತ್ತು ಹಸಿ ಕರ್ಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಸ್ವಲ್ಪ ಹೊತ್ತು ಇದನ್ನು ಫ್ರೈ ಮಾಡ್ಕೊಳ್ಳಿ. ಹುಷಾರಾಗಿ ನೋಡ್ಕೊಳ್ಳಿ, ಒಗ್ಗರಣೆ ಸೀದೋಗ್ಬಿಡುತ್ತೆ. ಅದಾದಮೇಲೆ ಹಿಂಗೆ ಹಾಕ್ಕೊಳ್ಳಿ. ಸ್ವಲ್ಪ ಹಿಂಗೆ ಹಾಕ್ಕೊಂಡು ಕಾಯಿ ತುರಿ ಹಾಕ್ಕೊಳ್ಳಿ 1 ಕಪ್ಪು. ಕಾಯಿ ತುರಿ ಹಾಕ್ಕೊಂಡಿದ್ದ ತಕ್ಷಣ ಫ್ಲೇಮ್ನ ಗ್ಯಾಸ್ ಸ್ಟವ್ನ ಆಫ್ ಮಾಡಿ. ಕಾಯಿ ತುರಿನ ಎಣ್ಣೆಯಲ್ಲಿ ಜಾಸ್ತಿ ಉರಿಯೋಕೆ ಹೋಗ್ಬಿಡಿ, ಕಡ್ಡಿ ಆಗಿಬಿಡುತ್ತೆ, ತಿನ್ನೋಕೆ ಚೆನ್ನಾಗಿರಲ್ಲ. ಹಾಕಿದ ತಕ್ಷಣ ಇಮಿಡಿಯೇಟ್ ಸ್ಟವ್ ಆಫ್ ಮಾಡಿಬಿಡಿ. ಇದಾದಮೇಲೆ ಇದನ್ನೆಲ್ಲ ಸ್ವಲ್ಪ ಕಲಿಸ್ಕೊಂಡು ಅರಿಶಿನ ಮತ್ತು ಉಪ್ಪು ಹಾಕ್ಕೊಂಡು ಲಾಸ್ಟಲ್ಲಿ ನಿಂಬೆ ಹುಳಿ ಬಿಟ್ಕೊತಾ ಇದ್ದೀನಿ. 3 ನಿಂಬೆ ಹಣ್ಣನ್ನು ಹುಳಿ ತೊಗೊಂಡಿದ್ದೀನಿ ನಾನು. ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ನೀವು ಯೂಸ್ ಮಾಡ್ಬೋದು. 2 ಬೇಕಾದರೂ ಮಾಡ್ಬೋದು, 3 ಬೇಕಾದರೂ ಮಾಡ್ಬೋದು. ನಾನು ಇಲ್ಲಿ 5 ಜನಕ್ಕೆ ತಿನ್ನೋವಷ್ಟು ನಾನು ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡು ಇದು ಲಾಸ್ಟಲ್ಲಿ ಒಂದ್ಸಲ ಹೀಗೆ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಮುಂಚೆನೇ ಅನ್ನ ನಾನು ಮಾಡಿಟ್ಕೊಂಡಿದ್ದೆ, ಅದಕ್ಕೆ ಡೈರೆಕ್ಟ್ ಹಾಕಿ ನಾನು ಕಲಿಸ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ಲೆಮನ್ ರೈಸ್ ಬಂದ್ಬಿಟ್ಟು ಅನ್ನ ಹುಡಿ ಹುಡಿಯಾಗಿರಬೇಕು, ಮುದ್ದೆ ಥರ ಆಗಿರಬಾರ್ದು. ಇದಕ್ಕೆ ಕಲ್ಲರ್ ಕೂಡ ಅಷ್ಟೇ, ನಿಂಬೆಹಣ್ಣಿನ ಕಲ್ಲರೇ ಬರಬೇಕು. ಜಾಸ್ತಿ ಆದ್ರೂ ಚೆನ್ನಾಗಿರಲ್ಲ, ಕಡಿಮೆ ಆದ್ರೂ ಚೆನ್ನಾಗಿರಲ್ಲ. ಈ ರೀತಿ ಪ್ಲೇಟಿಗೆ ಹಾಕ್ಕೊಂಡು